ರಾಜ್ಯದಲ್ಲಿ ತಾರಕಕ್ಕೇರಿದ ಸಿಎಂ ಗಾದಿ ಪರ ವಿರೋಧ ಚರ್ಚೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಿರಿಯ ಸಚಿವರು ಆಪ್ತರಿಂದ ಕಿವಿ ಮಾತು ಹೇಳಿದಾಗಿದೆಯಂತೆ. ಸಿಎಂ ಗಾದಿ ವಿಚಾರವಾಗಿ ದುಡುಕದಂತೆ ಹಿತೈಷಿಗಳು ಸಲಹೆ ಕೊಟ್ಟಿದ್ದಾರಂತೆ. ಕುರ್ಚಿಗಾಗಿ ಹೊಡೆದಾಡಿಕೊಳ್ತಾ ಇದ್ದಾರೆ ಎನ್ನೋ ಸಂದೇಶ ರವಾನೆಯಾಗೋದು ಬೇಡ. ಸಿದ್ದರಾಮಯ್ಯ ನಂತರ ನಿಮಗೆ ಅವಕಾಶ ಸಿಗುತ್ತೆ, ನೀವು ಸಮಾಧಾನವಾಗಿರಿ ಅಂತ ಡಿಕೆ ಶಿವಕುಮಾರ್ಗೆ ಹಿರಿಯ ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈಗ ಆಲ್ರೆಡಿ ಒಂದಿಷ್ಟು ಜನ, ತುಂಬಾ ಜನ ಸಿದ್ದರಾಮಯ್ಯ ಅವರ ಪರ, ಡಿಕೆ ಶಿವಕುಮಾರ್ ಅವರ ಪರ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಇಂತಹ ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ, ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈ ಸ್ವಾಮೀಜಿಗಳ ಮಾಹಿತಿ ಮೇರೆಗೆ ಅಥವಾ ಸ್ವಾಮೀಜಿಗಳ ಹೇಳಿಕೆ ನಂತರ ಡಿಕೆ ಶಿವಕುಮಾರ್ಗೆ ಹಿತೈಷಿಗಳು ನೀವು ಆತರ ಪಡಬೇಡಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಅದನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅಂತ? ಸಭಾ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ ಪೂರ್ಣಗೊಂಡಿದೆ. ಈ ಒಂದು ಹಂತದಲ್ಲಿ ಸಿಎಂ ಗಾದಿ ವಿಚಾರವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಿರಂಗ ವೇದಿಕೆಯಲ್ಲಿ ಕೂಡ ಸ್ವಾಮೀಜಿಗಳು ಸಿಎಂ ಸ್ಥಾನವನ್ನ ಬಿಟ್ಕೊಂಡ್ ಕೊಡಿ, ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಿ ಅನ್ನುವಂತಹ ಹೇಳಿಕೆ ಕೊಟ್ಟಿರುವಂತದ್ದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೂಡ ಸರ್ಕಾರ ಮತ್ತು ಪಕ್ಷದಲ್ಲಿ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಿದೆ ಅನ್ನುವಂತ ಅಭಿಪ್ರಾಯ ಸಹಜವಾಗಿ ಹಿರಿಯ ಸಚಿವರಲ್ಲಿ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಅನಿವಾರ್ಯವಾಗಿ ಕೂಡ, ಯಾಕಂದ್ರೆ ವಿರೋಧ ಪಕ್ಷಗಳು ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂಥದ್ದು, ಪತನಗೊಳಿಸತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೊತ್ತಲ್ಲಿ ಪಕ್ಷದಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಸಿಎಂ ಗಾದಿ ವಿಚಾರದಲ್ಲಿ ನೀವು ದುಡುಕಬೇಡಿ, ಆತರ ಪಡಬೇಡಿ, ಸೊ ಇದನ್ನು ತಾಳ್ಮೆಯಿಂದ ಸ್ವಲ್ಪ ದಿನಗಳ ಕಾಲ ಕಾಯಬೇಕಾಗುತ್ತೆ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗಷ್ಟೇ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಸೊ ಹಾಗಾಗಿ ನಿಮ್ಗೆ ವಯಸ್ಸು ಕೂಡ ಇದೆ, ಸಮುದಾಯದ ಬೆಂಬಲ ಕೂಡ ಇದೆ, ಸಂಪನ್ಮೂಲ ಸಂಗ್ರಹದ ಶಕ್ತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೀವು ತಾಳ್ಮೆ ವಹಿಸಬೇಕಾಗುತ್ತೆ. ಸಿಎಂ ಗಾದಿ ವಿಚಾರದಲ್ಲಿ ಪೈಪೋಟಿಯನ್ನು ನಡೆಸಬಾರದು. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸೌಹಾರ್ದಯುತವಾದಂತ ಬಾಂಧವ್ಯ ನಿಮ್ಮಲ್ಲಿ ಇರಲಿ. ಸೊ ಹೀಗೆ ಹಲವು ರೀತಿಯಲ್ಲಿ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ವಿರೋಧ ಪಕ್ಷಗಳು ಕೂಡ ಸರ್ಕಾರ ಅಸ್ಥಿರಗೊಳ್ತಿದೆ, ಸರ್ಕಾರಕ್ಕೆ ಹೆಚ್ಚು ಆಯಸ್ಸಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಸೊ ನಿರಂತರವಾಗಿ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ನೀವು ಯಾವುದೇ ಕಾರಣಕ್ಕೂ ಪೈಪೋಟಿಯನ್ನು ನಡೆಸಬಾರದು. ಸಿಎಂ ಗಾದಿ ವಿಚಾರದಲ್ಲಿ ಈಗಾಗಲೇ ನೀವು ಡಿಸಿಎಂ ಆಗಿದ್ದೀರಿ, ಮುಂಬರುವ ದಿನಗಳಲ್ಲಿ ನಿಮಗೆ ಅವಕಾಶಗಳು ದಟ್ಟವಾಗಿರುವಂತದ್ದು. ಈ ಒಂದು ಹಂತದಲ್ಲಿ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ದುಡುಕದಂತೆ ಕಿವಿ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.